Hey guys, welcome back to my YouTube channel. So ನೋಡಿ ಫ್ರೆಂಡ್ಸ್, KE ಇಂದ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಲಿಕ್ಕೆ ಅಫಿಷಿಯಲ್ ಆಗಿ ಒಂದು ಲಿಂಕ್ ಅನ್ನು ಬಿಡುಗಡೆ ಮಾಡಿದ್ರು. ಸೊ ತುಂಬಾ ಅಭ್ಯರ್ಥಿಗಳು ಸ್ಟೇಟಸ್ ನ ಚೆಕ್ ಮಾಡಿಕೊಂಡು ಅದರಲ್ಲಿ ಕೆಲವು ಅಭ್ಯರ್ಥಿಗಳ ಸ್ಟೇಟಸ್ ಏನಾಗಿದೆ ಅಂಗೀಕೃತವಾಗಿದೆ. ಸೊ ಇನ್ನು ಕೆಲವರ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂಗೀಕೃತವಾಗಿಲ್ಲ. ಸೊ ಅಂತಹ ಅಭ್ಯರ್ಥಿಗಳು ತುಂಬಾನೇ ಟೆನ್ಷನ್ ಅಲ್ಲಿ ಇದ್ದಾರೆ. ಸೊ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ತಿಳಿತಾ ಇಲ್ಲ. ಸೊ ತುಂಬಾ ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ರು. ಸೊ ನೋಡಿ ಫ್ರೆಂಡ್ಸ್, ಆಸ್ ಪರ್ ದಿ KE ಅಫಿಷಿಯಲ್ ಅನೌನ್ಸ್ಮೆಂಟ್ ಏನೊಂದು ಅಫಿಷಿಯಲ್ ಆಗಿ ಒಂದು ಪ್ರಕಟಣೆ ಮಾಡಿದ್ದಾರೆ. ಸೊ ಅದರ ಪ್ರಕಾರ ಯಾರೆಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಸ್ಟೇಟಸ್ ಅಂಗೀಕೃತವಾಗಿಲ್ಲ, ಸೊ ಅಂತವರು KE ಕಚೇರಿಗೆ ನಿಮ್ಮ ಅರ್ಜಿ ಸಲ್ಲಿಕೆ ಪೂರ್ಣಗೊಳಿಸಿ ಶುಲ್ಕ ಪಾವತಿಸಿರುವ ಬಗ್ಗೆ ಪೂರಕ ದಾಖಲೆಗಳನ್ನು ದಿನಾಂಕ 26ರ ಒಳಗೆ ಕಳಿಸಲು ಪ್ರಕಟಣೆಯಲ್ಲಿ ತಿಳಿಸಿತ್ತು. ಸೊ ನೋಡಿ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಏನೊಂದು ಪ್ರಕಟಣೆ ರಿಲೀಸ್ ಮಾಡಿತ್ತು ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಸೊ ಯಾರ್ದೆಲ್ಲ ಅಪ್ಲಿಕೇಶನ್ ಸ್ಟೇಟಸ್ ಅಂಗೀಕೃತವಾಗದಿದ್ದಲ್ಲಿ, ಸೊ ಅಂಗೀಕೃತವಾಗಿಲ್ಲ, ಸೊ ಅಂತವರು ನೀವೇನೋ ಒಂದು ಅಪ್ಲಿಕೇಶನ್ ನ ಹಾಕುವಾಗ ಶುಲ್ಕ ಪಾವತಿಸಿರುವ ಅಂದ್ರೆ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಮಾಡಿ ಶುಲ್ಕ ಪಾವತಿಸಿರುವ ಬಗ್ಗೆ ಪೂರಕ ದಾಖಲೆಗಳು, ಸೊ ಶುಲ್ಕನೂ ಕೂಡ ನೀವು ಪೇ ಮಾಡಿರ್ತೀರಾ. ಸೊ ಅದರ ಒಂದು ದಾಖಲೆ ಏನಿದೆ, ಅಕ್ನಾಲೇಜ್ಮೆಂಟ್ ಆಗಿರ್ಬೋದು, ಹಾಗೆ ಫೀ ಪೇಮೆಂಟ್ ರೆಸಿಪ್ಟ್ ಆಗಿರ್ಬೋದು, ಸೊ ಆ ಥರ ದಾಖಲೆಗಳು ಏನೇ ಇದ್ರೆ ನಿಮ್ಮಲ್ಲಿ, ಸೊ ಅದು 26/8/2024 ಪ್ರಾಧಿಕಾರಕ್ಕೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಸಲ್ಲಿಸುವಂತೆ ತಿಳಿಸಲಾಗಿತ್ತು. ಓಕೆ, ಅಂದ್ರೆ ನೀವು ಪ್ರಾಧಿಕಾರಕ್ಕೆ ಖುದ್ದಾಗಿ ಹೋಗಿ ಕೊಡಿ ಅಥವಾ ಅಂಚೆ ಮೂಲಕ ಆದ್ರೂ ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಪಷ್ಟವಾಗಿ ತಿಳಿಸಲಾಯಿತು. ಸೊ ಅದೇ ರೀತಿ ಪೂರಕ ದಾಖಲೆಗಳಿಂದ ಮನವಿಗಳನ್ನು ಕೂಡ ತಿರಸ್ಕರಿಸಲಾಗುವುದಿಲ್ಲ ಅಂತ ಕೂಡ ಸ್ಪಷ್ಟವಾಗಿ ಪ್ರಕಟಣೆ ಹೇಳಿದ್ದು. ಸೊ ಇಲ್ಲಿ ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ, ಇಲ್ಲಿ KE ಇಂದ ಯಾವ ಅಡ್ರೆಸ್ಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು KEಗೆ. ಯಾಕಂದ್ರೆ ಅವ್ರು ಯಾವುದೇ ರೀತಿ ಒಂದು ಅಡ್ರೆಸ್ ಕೊಟ್ಟಿಲ್ಲ. ಸೊ ಇವರು ಏನ್ ಹೇಳಿದ್ದಾರೆ, ಪ್ರಾಧಿಕಾರ ಅಂತ ಹೇಳಿದ್ದಾರೆ. ಓಕೆ, ಸೊ KE ಪ್ರಾಧಿಕಾರ ಅಂದ್ರೆ ನೋಡಿ ಅಫಿಷಿಯಲ್ ಆಗಿ ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಡ್ರೆಸ್ ಅಂತ ನೋಡ್ಬಿಟ್ರೆ ಇಲ್ಲಿ ಸಂಪರ್ಕಿಸಿ ಅಂತ ಏನಿದೆ ನೋಡಿ, ಸಂಪಿಗೆ ರಸ್ತೆ 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560012. ಸೊ ಇದು ಪ್ರಾಧಿಕಾರದ ಒಂದು ಅಫಿಷಿಯಲ್ ಅಡ್ರೆಸ್ ಆಗಿರುತ್ತೆ. ಸೊ ಈ ಒಂದು ಅಡ್ರೆಸ್ಗೆ ಕೂಡ ನೀವು ಅಂಚೆ ಮೂಲಕ ಪೋಸ್ಟ್ ಮಾಡ್ಬೋದು. ಓಕೆ, ಸೊ ರಿಜಿಸ್ಟರ್ ಪೋಸ್ಟ್ ಮಾಡ್ಬೋದು, ನಿಮ್ಮ ಎಲ್ಲ ದಾಖಲೆಗಳನ್ನು ಅಟ್ಯಾಚ್ ಮಾಡಿಬಿಟ್ಟು. ಸೊ ಏನೋ ನೀವು ಫೀ ರೆಸಿಪ್ಟ್ ಮಾಡಿರ್ಬೋದಾಗಿರ್ಬೋದು ಅಥವಾ ಅಪ್ಲಿಕೇಶನ್ ಆಗಿರ್ಬೋದು, ಎಲ್ಲವನ್ನು ಕೇಳತಕ್ಕಂಥ ದಾಖಲೆಗಳನ್ನು ಅಟ್ಯಾಚ್ ಮಾಡಿಬಿಟ್ಟು ಸೊ ನೀವು ಈ ಒಂದು ಅಡ್ರೆಸ್ಗೆ ಏನೋ ಪೋಸ್ಟ್ ಮಾಡಿ, ರಿಜಿಸ್ಟರ್ ಪೋಸ್ಟ್ 26/8/2024 ಪೋಸ್ಟ್ ಮಾಡಿ. ಓಕೆ, ಸೊ ಅದಾದ ನಂತರ ನೋಡಿ ಕಂಪ್ಲೀಟ್ ದಾಖಲೆಗಳನ್ನು ಹಾಕಿ. ಇನ್ ಕೇಸ್ ನೀವು ಯಾವುದೇ ಒಂದು ದಾಖಲೆ ಮಿಸ್ ಮಾಡಿದ್ರು ಕೂಡ ಅದನ್ನ ಪುರಸ್ಕರಿಸಲಾಗುವುದಿಲ್ಲ ಅಂತ ಕೂಡ ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಏನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ 26 ಒಳಗೆ ನಿಮ್ಮ ಯಾರ್ದೆಲ್ಲ ಅಪ್ಲಿಕೇಶನ್ ಸ್ಟೇಟಸ್ ಅಂಗೀಕೃತವಾಗಿಲ್ಲ, ಸೊ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಏನಾದರೂ ಪೇಮೆಂಟ್ ಫೇಲ್ಡ್ ಅಂತ ತೋರಿಸ್ತಾ ಇದ್ರೆ ಅಥವಾ ಬೇರೆ ಏನಾದರೂ ರಾಂಗ್ ಸ್ಟೇಟಸ್ ಏನಾದರೂ ತೋರಿಸ್ತಾ ಇದ್ರೆ ಅಂತ ಅಭ್ಯರ್ಥಿಗಳು ದಯವಿಟ್ಟು ಈ ಒಂದು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ KE ಇಂದ ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡಿ. ಸೊ ನಿಮ್ಮ ದಾಖಲೆಗಳನ್ನು 26/8/2024 KE ಪ್ರಾಧಿಕಾರ ಕಚೇರಿಗೆ ಸೊ ಈ ಒಂದು ಅಡ್ರೆಸ್ಗೆ ಕಳಿಸಿ. ಓಕೆ, ಸೊ ಬಿಫೋರ್ 26/8/2024. ಓಕೆ, ಸೊ ನೋಡಿ ಫ್ರೆಂಡ್ಸ್, ಹಾಗೆ ಯಾರೆಲ್ಲ ನಿಮ್ಮ ಸ್ನೇಹಿತರ ಒಂದು ಸ್ಟೇಟಸ್ ಕೂಡ ಈ ತರ ಬರ್ತಾ ಇದೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವರು ಕೂಡ 26/8/2024 ತಮ್ಮ ಎಲ್ಲ ಒಂದು ದಾಖಲೆಗಳನ್ನು ಒಂದು ಪ್ರಾಧಿಕಾರಕ್ಕೆ ಸಲ್ಲಿಸಲಿ. ಹಾಗೆ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.